ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸಾಸಿವೆ 1 ಸ್ಪೂನು, ಜೀರಿಗೆ 1 ಸ್ಪೂನು, ಕರಿಬೇವು ಅರ್ಧ ಸ್ಪೂನ್, ಮೆಂತೆ 1 ಸ್ಪೂನ್, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹುಣಸೆಹಣ್ಣು ಅರ್ಧ ನಿಂಬೆಹಣ್ಣಿನ ಗಾತ್ರದ್ದು, ಕಡಲೆಬೇಳೆ 1 ಸ್ಪೂನು, ಎಣ್ಣೆ, ಅರಿಶಿನ ಪುಡಿ ಅರ್ಧ ಸ್ಪೂನು, 6 ಗೋಡಂಬಿ, 1 ಸಣ್ಣದು ಟೊಮೊಟೊ ಹಣ್ಣು, 3 ಮೆಣಸಿನ್ಕಾಯಿ, 3 ಒಣಮೆಣಸಿನ್ಕಾಯಿ, ಹೆಚ್ಚಿರುವಂಥ ತೊಂಡೆಕಾಯಿ, 1 ದೊಡ್ಡದು 1 ಉಳ್ಳಾಗಡ್ಡೆ, ಕೊಬ್ಬರಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊತೀನಿ. ಸ್ವಲ್ಪ ತೊಂಡೆಕಾಯಿ ಹಾಕ್ಕೊತೀನಿ ಇದರೊಳಗೆ ಕುದಿಯೋಂಗೆ. ಸ್ವಲ್ಪ ಕುದಿ ಬರಲಿ ಅವು. ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿ, ಇದು ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾನು ಮಸಾಲೆ ರುಬ್ಕೊಂಬರೋದು ಹೇಗೆ ಅಂತ ತೋರಿಸ್ತೀನಿ ನಿಮಗೆ. ಸಣ್ಣದೊಂದು ಜಾರ್ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ 3 ಅದಕ್ಕೆ. ಆಮೇಲೆ 3 ಒಣಮೆಣಸಿನ್ಕಾಯಿ ಮತ್ತು ಅರ್ಧ ಮುಕ್ಕಾಲು ಬಟ್ಲ ಕೊಬ್ಬರಿ, ಹಸಿ ಕೊಬ್ಬರಿ ಇದು. ಆಮೇಲೆ ಸ್ವಲ್ಪ ಜೀರಿಗೆ, ಈ ಒಗ್ಗರಣೆ ಒಳಗೆ ಇಟ್ಟಿದ್ನಲ್ಲ ಅದೇ ಜೀರಿಗೆನೇ ಸ್ವಲ್ಪ ಇದಕ್ಕೂ ಹಾಕ್ತಾಯಿದ್ದೀನಿ. ಮತ್ತು ಸಾಸಿವೆ ಸ್ವಲ್ಪ. ಇದು ಹುಣಸೆಹಣ್ಣು ನೆನಿಟ್ಟಿದ್ನಲ್ಲ, ನೀರು ಸಮೇತವಾಗಿ ಹಾಕ್ತಾಯಿದ್ದೀನಿ ನಾನು ಈ ಥರ. ಬೆಲ್ಲ, ಮೆಂತೆಕಾಳು ಹಂಗೆ ಹಸಿದೇ ಹಾಕ್ಬೇಕು ಇದಕ್ಕೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕ್ಬಿಟ್ಟು ರುಬ್ಕೊಂಬರ್ಬೇಕೀಗ. A few moments later. ಇಷ್ಟು ನೈಸಾಗಿ ರುಬ್ಕೊಂಬಂದಿದ್ದೀನಿ. ನಾನು ಜಾರಿಗೆ ಹಾಕ್ಬೇಕಾದ್ರೆ ಆಗಲೇ ನಿಮಗೆ ಗೋಡಂಬಿ ಹಾಕೋದು ತೋರಿಸಿದ್ದಿಲ್ಲ, ಆಮೇಲೆ ನೆನಪಾಯಿತು, ಮತ್ತೆ ಹಾಕ್ಬಿಟ್ಟು ಇದರೊಳಗೇ ರುಬ್ಕೊಂಬಂದಿದ್ದೀನಿ. ಇಷ್ಟು ಮಂದಕ್ಕೆ ಬಂದಿದೆ. ಇಷ್ಟಾಗಿದೆ. 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ವಿ, ಇಷ್ಟು ಮೆತ್ತಗಾಗಿದೆ. ಇದನ್ನು ಇಳಿಸ್ಕೊಂಬಿಡೋಣ ಈಗ. ನೀರೆಲ್ಲ ಹೋಗಿದೆ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊತೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಇದಿಷ್ಟು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಎಲ್ಲದನ್ನೂ ಮಿಕ್ಸ್ ಆಗಲಿ. ಇಷ್ಟು ಕಂದು ಬಣ್ಣಕ್ಕೆ ಬಂದರೆ ಸಾಕು. ಈಗ ಈರುಳ್ಳಿ ಹಾಕ್ಕೊತೀನಿ ಈಗ. ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ರ ಜೊತೆಗೆ ಚೆನ್ನಾಗಿ ಹುರ್ಕೊಳ್ರಿ ಇದನ್ನು. ಸ್ವಲ್ಪ ಇಷ್ಟಾಗಿದೆ ಸಾಕೀಗ. ಇದಕ್ಕೆ ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ ಈಗ. ಈಗ ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ ಹಣ್ಣು. 1-2 ನಿಮಿಷ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ರಿ ಎಣ್ಣೆ ಒಳಗೆ. ಅದು ಸ್ವಲ್ಪ ನೀರಿನ ಅಂಶ ಹೋದರೆ ಚೆನ್ನಾಗಿರುತ್ತೆ, ಬಾಡುತ್ತಲ್ಲ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಂಗೆ ಹಸ್ಗಿರುತ್ತೆ, ಅದು ಒಂಥರ ಹಸಿ ವಾಸನೆ ಹಂಗೆ ಇರುತ್ತೆ. ಅದು ಸ್ವಲ್ಪ ಹಿಂಗೆ ಎಣ್ಣೆ ಒಳಗೆ ಇದು ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಸ್ವಲ್ಪ ಮೆತ್ತಗಾಗಿದ್ದಾವೆ ಟೊಮೊಟೊ ಹಣ್ಣು. ಇದಕ್ಕೆ ಅರಿಶಿನ ಹಾಕ್ಕೊತೀನಿ ಈಗ. ಮತ್ತು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ರಿ. ಉಪ್ಪು, ಅರಿಶಿನ, ಉಪ್ಪು 2 ಹಾಕಿದ್ದೀನಿ. 2 ಮಿಕ್ಸ್ ಮಾಡ್ತೀನಿ ಸ್ವಲ್ಪ. ಇಷ್ಟಾದಮೇಲೆ ಇದು ರುಬ್ಬಿಟ್ಟಿರೋ ಅಂಥದ್ದು ಗ್ರೇವಿ ಹಾಕ್ಕೊಳ್ರಿ ಇದರೊಳಗೆ. ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೋಬೇಕು, ಚೆನ್ನಾಗಿರುತ್ತೆ ಎಣ್ಣೆ ಒಳಗೆ ಹುರ್ಕೊಂಡ್ರೆ. ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ಅದು ಹಸಿ, ಅದರೊಳಗೆ ಎಲ್ಲ ಹಸಿ ಹಾಕಿವಲ್ಲ, ಅದ್ರ ವಾಸನೆ ಎಲ್ಲ ಹೋಗುತ್ತೆ ಚೆನ್ನಾಗಿ. ನಿಮಗೆ ಎಣ್ಣೆ ಕಡಿಮೆ ಅನಿಸಿದ್ರೆ ಬೇಕಿದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಈ ಥರ ಚೆನ್ನಾಗಿ ಹುರ್ಕೊಳ್ರಿ. ಇಷ್ಟು ಎಣ್ಣೆ ಬಿಡ್ತಾ ಇದೆ ಸೈಡಿಗೆ. ಈ ಎಣ್ಣೆ ಬಿಡೋ ಟೈಮಲ್ಲಿ ಅದು ಜಾರ್ ಇದೆಯಲ್ಲ, ಜಾರೊಳಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಂಬಿಡ್ರಿ. ಹಂಗೆ ಸ್ವಲ್ಪ ನೀರಿನ ಅಂಶ ಇದರೊಳಗೆ ಬರುತ್ತೆ ಸ್ವಲ್ಪ. ಅವಾಗ ಇದಕ್ಕೆ ಹಾಕ್ಕೊಂಬಿಡ್ರಿ. ಅವಾಗ ಸ್ವಲ್ಪನೇ ಹಾಕ್ಕೊಳ್ರಿ, ಜಾಸ್ತಿ ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ಈ ಥರ. ಆಮೇಲೆ ನಿಮಗೆ ನೀರು ಬೇಕು ಅಂತಂದರೆ ಮತ್ತೆ ಹಾಕ್ಕೋಬೋದು, ಏನು ಪರವಾಗಿಲ್ಲ. ಇದು ಕುದಿ ಬಂದಿದೆ, ಇದನ್ನು ತೆಗೆದು ಹಾಕ್ಕೊತೀನಿ ಇದಕ್ಕೀಗ. ಇದು ಬೇಯಿಸ್ಕೊಂಡಿದ್ದೀವಲ್ಲ, ಇದಕ್ಕೆ ಹಾಕ್ತಾಯಿದ್ದೀನಿ ಎಲ್ಲದನ್ನು ಈಗ. ಇದಕ್ಕೆ ನೀರೇನು ಬೇಡ, ನೀರು ನೋಡ್ಕೊಂಡು ಹಾಕೋಣಕ್ಕೆ ಬರುತ್ತೆ. ಹಂಗೆ ಇಟ್ಕೊಳ್ರಿ, ಮಿಕ್ಸ್ ಮಾಡ್ಕೊಳ್ರಿ. ಇದನ್ನು ಎಲ್ಲದಕ್ಕೂ ಮಸಾಲೆ ಹಿಡಿಯೋ ರೀತಿಯಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ಥರ ಎಲ್ಲದಕ್ಕೂ ಎಲ್ಲ ಕಡೆಯಿಂದನೂ ಚೆನ್ನಾಗಿ ಕಲಿಸ್ಕೊಳ್ರಿ. ಇದನ್ನು ಈ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ರಿ. ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕುತ್ತೆ, ಅವಾಗ ಅದು ಚೆನ್ನಾಗಿರುತ್ತೆ ಪಲ್ಯನೂ, ಮತ್ತು ಟೇಸ್ಟ್ ಬರುತ್ತೆ ಅವಾಗ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಇದರೊಳಗೆ ಈಗಲೇ.
ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದನ್ನು ಈಗ ಚೆನ್ನಾಗಿ. ಇದು ಗ್ರೇವಿ ಬೇಕು ಅಂತಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಬೇಡ ಅನ್ನೋರು ಈ ಥರ ಫ್ರೈ ಮಾಡ್ಕೊಂಬಿಡ್ರಿ. ಇದೇ ಥರನೇ ಸ್ವಲ್ಪನೇ ನೀರಿನ ಅಂಶ ಇರೋಂಗೆ ಈ ಥರ ರೋಸ್ಟ್ ಮಾಡ್ಕೊಳ್ರಿ, ಚೆನ್ನಾಗಿ ಹುರ್ಕೊಳ್ರಿ. ಈ ಥರ ಇದನ್ನ ನೀರಿನ ಅಂಶ ಎಲ್ಲ ಹೋಗ್ಬಿಡುತ್ತೆ, ಅವಾಗ ಇದಕ್ಕೆ ಚೆನ್ನಾಗಿ ಹತ್ತುತ್ತೆ. ಅವಾಗೆಲ್ಲ ಗ್ರೇವಿ ಇರೋದೆಲ್ಲ ಇದಕ್ಕೆ ಚೆನ್ನಾಗಿ ಹಿಡ್ಕೊಳತ್ತೆ. ಅವಾಗ ಇಷ್ಟಾದರೆ ಸಾಕಿದು. ತೊಂಡೆಕಾಯಿ ಪಲ್ಯ ರೆಡಿ ಇದೆ. ಬಿಸಿ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಸೈಡ್ ಡಿಶ್ ಆಗಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.